ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಥಿಯರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಉದ್ದೇಶಗಳು, ಆಬ್ಜೆಕ್ಟಿವ್ಸ್, ಯಾವುದೇ ಉದ್ದೇಶ ಆಬ್ಜೆಕ್ಟಿವ್ಸ್ ಮೇಲೆ ಪ್ರಶ್ನೆ ಬಂದಾಗ ನೀವು ಬರೀಬೇಕಾಗಿರೋ ಕೀ ಉತ್ತರಗಳನ್ನ ಇದರಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಈ ರೀತಿ ಯಾಕೆ ನೀವು ನೆನ್ಪಿಟ್ಕೋಬೇಕಂದ್ರೆ, ಸೊ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ಒಂದು ಸಬ್ಜೆಕ್ಟ್ಗೆ ಬೇರೆ ಬೇರೆ ಲೇಖಕರು ಆಥರ್ಸ್ ಬುಕ್ಸ್ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಪ್ರತಿಯೊಬ್ಬ ಆಥರ್ಸ್ ತಮ್ಮ ಉತ್ತರಕ್ಕೆ ತಕ್ಕಂತೆ ಬೇರೆ ಬೇರೆ ಪಾಯಿಂಟ್ಗಳನ್ನ ಬಳಕೆ ಮಾಡ್ತಾರೆ. ಸೊ ಈ ಪಾಯಿಂಟ್ಗಳು ಸೇಮ್ ಇರೋದಿಲ್ಲ. ಆದ್ದರಿಂದ ಯೂನಿವರ್ಸಿಟಿಯಲ್ಲಿ ಈ ಉತ್ತರ ಬರೆದ್ರೆ ಸರಿ, ಈ ಉತ್ತರ ಬರೆದ್ರೆ ತಪ್ಪು ಅನ್ನೋ ನಿಯಮ ಇರೋದಿಲ್ಲ. ಸೊ ಉದ್ದೇಶಗಳ ಮೇಲೆ ಅಥವಾ ಆಬ್ಜೆಕ್ಟಿವ್ಸ್ ಮೇಲೆ ಏನು ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಆ ರಿಲೇಟೆಡ್ ಪಾಯಿಂಟ್ ಇದ್ದರೆ ಅದಕ್ಕೆ ಮಾರ್ಕ್ಸ್ ಕೊಡಬೇಕು ಅನ್ನೋ ಕಂಡೀಷನ್ ಇರುತ್ತೆ. ಆದ್ದರಿಂದ ಇಲ್ಲಿ ಕೊಡುವಂಥ 10 ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಪೇಪರ್ನಲ್ಲಿ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬೋದು. ವಿತ್ 2 ಲೈನ್ ಎಕ್ಸ್ಪ್ಲನೇಷನ್ ನೀವು ಎಕ್ಸ್ಪ್ಲೇನ್ ಬರೀಬೇಕಾಗುತ್ತೆ. ಸೊ ಮೊದಲನೇ ಪಾಯಿಂಟ್ ನೋಡೋಣ. ಗುರಿ ಸಾಧನೆ, ಗೋಲ್ ಅಚೀವ್ಮೆಂಟ್. ಬೆಳವಣಿಗೆ ಸ್ಥಿರತೆ, ಗ್ರೋತ್ ಸ್ಟೆಬಿಲಿಟಿ. ನವೀನತೆ, ಇನೋವೇಷನ್. ತಂತ್ರಜ್ಞಾನ, ಟೆಕ್ನಾಲಜಿ. ಉದ್ದೇಶ ಸಾಧನೆ, ಪರ್ಪಸ್ ಅಚೀವ್ಮೆಂಟ್. ಅಭಿವೃದ್ಧಿ, ಡೆವಲಪ್ಮೆಂಟ್. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಪರಿಣಾಮಕಾರಿ ದಕ್ಷತೆ, ಎಫಿಷಿಯನ್ಸಿ. ಕಾರ್ಯಕ್ಷಮತೆ, ಪರ್ಫಾರ್ಮೆನ್ಸ್. ಸ್ಥಿರತೆ, ಸ್ಟೆಬಿಲಿಟಿ. ಸೊ ಈ ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಪೂರ್ತಿ ಅಂಕಗಳನ್ನ ನೀವು ಪಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ. ಧನ್ಯವಾದಗಳು.